ಕನ್ನಡ ರಾಜ್ಯೋತ್ಸವದ ಮಾಸದಲ್ಲಿ ಕನ್ನಡ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಆಧ್ಯಾತ್ಮಿಕ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯಿಸುವ ಕಾರ್ಯಕ್ರಮವೇ ಕನ್ನಡದ ಕಣ್ಮಣಿಗಳು. ಪ್ರಸ್ತುತಪಡಿಸಲಿದ್ದಾರೆ ಮೈಸೂರಿನ ಶ್ರೀಯುತ ಗಣೇಶ್ ದೀಕ್ಷಿತ್ರವರು. ಎಲ್ಲ ಕೇಳುಗರಿಗೆ ವಂದನೆಗಳು. ನವೆಂಬರ್ ಮಾಸ ಕನ್ನಡ ರಾಜ್ಯೋತ್ಸವದ ಮಾಸ. ಈ ಮಾಸದಲ್ಲಿ ನಾಡು, ನುಡಿ, ಸಾಹಿತ್ಯ, ಕಲೆ, ವಿಜ್ಞಾನ, ಅಧ್ಯಾತ್ಮ ಕ್ಷೇತ್ರದ ಹಿರಿಯ ಸಾಧಕ ಕನ್ನಡಿಗರನ್ನು ಪರಿಚಯ ಮಾಡಿಸುವ ಹಂಬಲ ನಮ್ಮದು. ಕರ್ನಾಟಕದ ನೂರಾರು ಅನರ್ಘ್ಯ ರತ್ನಗಳಲ್ಲಿ ಒಬ್ಬರು ಇವರು ಅಂದು ಅವರ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರ. ಈ ಸುಸಂದರ್ಭದಲ್ಲಿ ಕರ್ನಾಟಕದ ಕೆಲವು ಕಣ್ಮಣಿಗಳನ್ನು ನಮ್ಮ ಕೇಳುಗರಿಗೆ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡುವ ಪ್ರಯತ್ನ ಇದು. ಇದನ್ನು ಕೇಳಿದ ನಂತರ ಈ ಸಾಧಕರುಗಳ ಬಗ್ಗೆ ನಮ್ಮ ಕೇಳುಗರು ಮತ್ತಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಎಂಬ ಆಶಯದೊಂದಿಗೆ ಈ ಸರಣಿಯನ್ನು ಪ್ರಾರಂಭಿಸಿದ್ದೇನೆ. ಈ ದಿನದ ಕರ್ನಾಟಕದ ಅಮೂಲ್ಯ ರತ್ನ, ಕರ್ನಾಟಕದ ಕಣ್ಮಣಿ ಬಸವೇಶ್ವರರು ಅಥವಾ ಬಸವಣ್ಣನವರು. ಬಸವಣ್ಣನವರ ಜನನ ಬಿಜಾಪುರದ ಬಸವನ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ 3/5/1134 ಆಯಿತು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅಂದಿನ ಕಟ್ಟುಪಾಡುಗಳನ್ನು ಬಾಲ್ಯದಲ್ಲಿಯೇ ವಿರೋಧ ವ್ಯಕ್ತಪಡಿಸಿದ ಮಹಾಮೇಧಾವಿ ಇವರು. ಅಂದಿನ ಪಿಡುಗುಗಳನ್ನು ವಿರೋಧಿಸುತ್ತಾ ಮನೆಯಿಂದ ಹೊರಬಂದು ಸುಮಾರು 12 ವರ್ಷ ಕಾಲ ಕೂಡಲ ಸಂಗಮದಲ್ಲಿ ಅಧ್ಯಯನ ನಡೆಸಿದವರು. ಇವರು 12ನೇ ಶತಮಾನದ ದಾರ್ಶನಿಕರು, ಸಮಾಜ ಸುಧಾರಕರು, ಜಗಜ್ಯೋತಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಮಹಾಮಾನವತಾವಾದಿ, ಸಂಸ್ಕೃತಿ ಪ್ರವರ್ತಕ, ಕನ್ನಡದ ತತ್ವಜ್ಞಾನಿ, ಯುಗಪುರುಷ, ಹೀಗೆ ಹಲವು ಉಪಮೆಗಳಿಂದ ಬಣ್ಣಿಸಬಹುದು. ಇವರು ಶಿವಕೇಂದ್ರೀಕೃತ ಭಕ್ತಿ ಚಳುವಳಿಯ ನೇತಾರರು. ಇವರು ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಲಿಂಗ ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳ ವಿರುದ್ಧ ಕ್ರಾಂತಿಗೆ ನಾಂದಿಯಾಡಿದವರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಎಂದು ಸರ್ ಆರ್ಥರ್ ಮೈಲರ್ ಹೇಳಿದ್ದಾರೆ. ಕೆಲಸಕ್ಕೆ ಮೇಲು ಕೀಳು ಇಲ್ಲ, ಪುರುಷನಂತೆ ಮಹಿಳೆಗೂ ವಿದ್ಯಾಭ್ಯಾಸ ಹಾಗೂ ಜೀವನ ರೂಪಿಸಿಕೊಳ್ಳುವ ಹಕ್ಕಿದೆ ಎಂದು ಪ್ರತಿಪಾದಿಸಿದವರು ಇವರು. ಜಾತಿ, ಮತ, ಲಿಂಗ ಭೇದವನ್ನು ವಿರೋಧಿಸಿದವರು. ದೇವರು ಒಬ್ಬನೇ, ಅವನು ಮಾನವರಲ್ಲಿದ್ದಾನೆಯೇ ಹೊರತು ಗುಡಿ ಗುಂಡಾರಗಳಲ್ಲಿ ಅಲ್ಲ. ಕೆಲಸ ಮಾಡಿ ಜೀವನ ನಡೆಸಬೇಕು, ಆಲಸಿ ಜೀವನವಲ್ಲ. ಸುಳ್ಳು ಹೇಳುವುದು, ವಂಚನೆ, ಕೊಲೆ, ಸುಲಿಗೆ, ಪ್ರಾಣಿಬಲಿ, ಪರಧನ ಹರಣ, ಪರಸ್ತ್ರೀ ವ್ಯಾಮೋಹವನ್ನು ಘೋರ ಅಪರಾಧ ಎಂದು ಸಾರಿದವರು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಇವರ ವಚನ ಕೃತಿಗಳಲ್ಲಿರುವ ನಮ್ಮ ಬದುಕಿನ ಪಾಠಗಳು. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇವರ ಬದುಕು ಕೇವಲ ಚರಿತ್ರೆಯಲ್ಲ, ನಮ್ಮ ಬದುಕಿನ ಮಾರ್ಗದರ್ಶನ. ಇವರು ಷಟ್ಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಗೋಪ್ಯ, ಶಿಖಾರತ್ನ ವಚನ ಮುಂತಾದವನ್ನು ರಚನೆ ಮಾಡಿದ್ದಾರೆ. ಇಂತಹ ಮಹನೀಯರ ಪಾದಗಳಿಗೆ ನನ್ನ ನಮನಗಳು.